ಪುರುಷಾರ್ಥ ಸೃಷ್ಟ ವಿಮುಕ್ತ ಸಂಗ್ರಹ ಪ್ರಕೃತಿ ಭಜಸ್ವ. ನಿನಗೆ ಕೊಟ್ಟ ಭಾಗ್ಯವನ್ನು ನೀನು ಅನುಭವಿಸಿ ಧರ್ಮದಿಂದ ರಾಜ್ಯ ಪರಿಪಾಲನೆ ಮಾಡು. ಇದು ಭಗವಂತನ ಪೂಜಾ ಅಂತ ನೀನು ರಾಜ್ಯ ಪರಿಪಾಲನೆ ಮಾಡು. ಪ್ರೇವೃತ ಅಂದಾಗ ಬಾಳ ನಿತ್ಯಂ ಶ್ರೀಶುವಾಚ ಇತಿ ಸಂವಹಿತೋ ಮಹಾಭಾಗವತೋ ಭಗವತ ತ್ರಿಭುವನ ಗುರೋ ಅನುಶಾಸನಮಾತ್ಮನೋ ಲಘುತಯ ಅವನತ ಶಿರೋಧರ ಬಾಢಮಿತಿ ಸಬಹುಮಾನ ಮುಬಾಹ. ಬಾಢಂ ಅಪ್ಪಣೆ, ಅಷ್ಟೇ ದೊಡ್ಡವ್ರ ಮುಂದೆ ಎಷ್ಟೇ ಅನ್ಬೇಕಂತೆ, ಕಷ್ಟ. ಬಾಢಂ ಅನ್ನೋದು ಕಷ್ಟ. ಅಂದರೆ ಏನು ಅಂತಂದರೆ ಅವನ ಇಷ್ಟ ಎಲ್ಲ ಪೂರ್ಣ ಆಗತ್ತಂತೆ. ಬ್ರಹ್ಮಾಂಡದಲ್ಲಿ ಅವನ ಇಷ್ಟವನ್ನು ತಡೆಯೋರೇ ಇಲ್ಲಂತೆ. ಬಾಢಂ ಅಂತ ಯಾರು ತಂದೆ ತಾಯಿಗಳು ಹೇಳ್ತಾರೋ, ತಂದೆ ತಾಯಿಯ ಪ್ರೀತಿಗೋಸ್ಕರ ಅನಿಂದ್ಯ ಕರ್ಮವ ತರೋದು, ಸತ್ಕರ್ಮಗಳನ್ನು ಮಾಡಿಕೊಂಡು ಯಾರು ಇರ್ತಾರೋ ಅವರ ಯಶಸ್ಸು ಕೀರ್ತಿ ವೈಭವವನ್ನು ತಡೆಯಲಿಕ್ಕೆ ದೇವತೆಗಳಿಗೂ ಆಗಲ್ಲಂತೆ. ಶ್ರೀ ಜಗನ್ನಾಥ ದಾಸರಪ್ಪಣೆ ಮಾಡ್ತಾರೆ. ಅಷ್ಟೇ ತಂದೆ ತಾಯಿಗಳಿಗೆ ಏನು ಹೇಳಬೇಕು? ಬಾಢಂ ಬಾಢಮಿ ಜನವನ್ಯೇತ ಗೌರವೇಣ ಗುರೋರ್ವಚಃ. ತಾಯಿ ತಲೆ ಬಗ್ಗಿಸಿ ಕೈ ಮುಗಿದು ಬಾಢಂ ಅಂದ್ಬಿಟ್ಟು ಸಾಕಂತೆ. ಆ ಸಂತೋಷ ಆಗುತ್ತಲ್ಲ ತಂದೆ ತಾಯಿಗೆ, ಅದೇ ವಜ್ರ ಕವಚ ಅಂತ ಮಕ್ಕಳಿಗೆ. ಬೇರೆ ಯಾವುದಿಲ್ಲ. ಎಲ್ಲೆಲ್ಲಿ ಹೋದರೂ ಕೂಡ ಅದೇ ವಜ್ರ ಕವಚ. ತಾತ ಮುತ್ತಾತನ ಆಶೀರ್ವಾದ ತಾತ ಹೇಗೆ ಬರೆದಿದ್ರು ಅಂದರೆ ಜೀವನದಲ್ಲಿ ತೋರಿಸಿದ್ನಲ್ಲ. ಒಂದು ಪತ್ರ ತೋರಿಸಿದ್ದೇನೆ, ಭಾಗವತ ತಾತ್ಪರ್ಯದಲ್ಲಿ ಬರೆದಿದ್ದಾರೆ. ಅವರಿಗೆ ಎಂತಹ ದಿಗ್ವಿಜಯ ಆಯಿತು. ವಿಪಕ್ಷಿಗಳು ಅದ್ವೈತಿಗಳು ಗುಂಪು ಸಂಕಟ ಪಟ್ಕೊಂಡು ಕಣ್ಣ ನೀರು ಹಾಕೊಂಡು ಬರೆದಿದ್ದಾರೆ ತಾತ ಸ್ವಾಮಿಗಳು. ಅದು ಭಾಗವತ ತಾತ್ಪರ್ಯ ತೆಗೆಯೋಕಾಲಕ್ಕೆ 2 ಪತ್ರ ಸಿಕ್ತು. ಅದು ತೆಗೆದು ವಿಜಯವಾಡದಲ್ಲಿ ಆದ ತ್ರಿಲಿಂಗ ವಿದ್ಯಾಪೀಠದಲ್ಲಿ ಆದ ವೈಭವವನ್ನು ಬರೆದಿದ್ದಾರೆ 2 ಪತ್ರದಲ್ಲಿ. ಅದನ್ನು ತೆಗೆದು ನೋಡಿದಾಗ ಕಣ್ಣ ನೀರು ಬರುತ್ತೆ. ಎಂತಹ ಭಾಗ್ಯ, ಎಂತಹ ಒಬ್ಬರೇ. ಇವತ್ತೆಲ್ಲ 10 ಜನ ಪಂಡಿತರ ಜೊತೆಗೆ ಹೋಗಿ ಇವನು ಪಂಡಿತ ನನ್ನ ಪಂಡಿತ ಅಂತ ಹೇಳ್ಕೊತಾರೆ. ಒಬ್ಬರೇ ಅದೆಲ್ಲ ಸಭಾದಲ್ಲಿ ಎಲ್ಲರೂ ಯಾರ್ಯಾರು ಗೊತ್ತಿಲ್ಲದೆ ಬಂದು ನಿಂತು ಕರೆಯೋರಿಲ್ಲ, ಬರೆದಿದ್ದಾರೆ ಪಾಪ. ಪ್ರಥಮ ಕವಡೆ ಮಕ್ಷಿಕಪಾತ ನೆಲದ ಕೂತ್ಕೊಂಡೆ, ನನ್ನನ್ನು ಗುರುತಿಸೋದಿಲ್ಲ, ನಮಸ್ಕಾರ ಮಾಡಿ ಕೂತ್ಕೊಂಡೆ. ಕಾಶಿ ಕೃಷ್ಣಾಚಾರ್ಯರು ಅಂತ ದೊಡ್ಡ ಪಂಡಿತರಂತೆ, ಅವರ ಅಂತರ್ಯಾಮಿ ನಮಸ್ಕಾರ ಮಾಡಿ ಕೂತೆ, ನನ್ನನ್ನು ಬಾ ಅಂತ ಕರೆಯೋರಿಲ್ಲ. ಅವಮಾನ ಆಯಿತು. ಆದರೂ ಕೂಡ ದಶಗಂಧರದಲ್ಲಿ ಮರುತ್ಪುತ್ರರು ಕೂತಂತೆ ಕೂತೆ. ರಾವಣನ ಮುಂದೆ ಹನುಮಂತ ದೇವರು ಕೂತ್ಕೊಂಡೆ. ನಸಂ ಬ್ರಹ್ಮೇಣ ಸಿದ್ಧಂತಿ ಸರ್ವೇರ್ಥ ಸಂತೋಯ ಯಥಾ. ಈ ಭಗವದ್ವಾಕ್ಯಗಳನ್ನೆಲ್ಲ ಮನಸ್ಸಿಗೆ ತಂದುಕೊಂಡೆ ಬರೆದಿದ್ದಾರೆ. ಕೊನೆಗೆ ಮಧ್ಯಮತದ ವಿರುದ್ಧವಾಗಿ ಮಧ್ಯಮತದ ವಿಷಯವಾಗಿ ಯಾರಾದರೂ ಮಾತಾಡೋದಿದ್ದರೆ ಮಾತಾಡ್ಬೋದು ಅಂತ 10 ಗಂಟೆ 10 ನಿಮಿಷಕ್ಕೆ ಅವಕಾಶ ಕೊಟ್ಟರಂತೆ. ಇವರೇನು ಅಲ್ಲಿ ತನಕ ವೇದಕ್ಕೆ ಅಪಾರ್ಥವನ್ನು ಹೇಳಿ ಸಂಕಟ ಪಡ್ತಿದ್ರು. ವೇದ ಮಾತಾ ಹನನ ನಡೀತಾ ಇತ್ತು, ದುಃಖ ಆಯಿತು. ಕಣ್ಣ ನೀರು ಹಾಕ್ಕೊಂಡೆ, ತಲೆ ಬಗ್ಗಿಸಿ ಕೂತ್ಕೊಂಡೆ. ನನ್ನ ಕೇಳೋರಿಲ್ಲ. ರಾಯರ ಸ್ಮರಣೆ ತಾತ-ಮಾಮಿ ರಾಯರಿಗೆ ತಾತ-ಮಾಮಿ ಇರ್ತಿದ್ದಾರೆ. 34ನೇ ವರ್ಷದಲ್ಲಿ ರಾಯರಲ್ಲಿ ಎಷ್ಟು ಪ್ರೀತಿ ಇತ್ತು ಅಂದರೆ ತಾತ-ಮಾಮಿ ಸ್ಮರಣೆ ಮಾಡಿಕೊಂಡೆ, ತಮ್ಮ ಪಾದ ಸ್ಮರಣೆ ಮಾಡಿಕೊಂಡು ಓಂ ಅಥಾತು ಬ್ರಹ್ಮ ಜಿಜ್ಞಾಸ ಆದಿಮ ಸೂತ್ರವನ್ನು ತಗೊಂಡು ಯಾವುದನ್ನು ಅಲ್ಲಿದ್ದವರು ಪಂಡಿತರ ಹೆಸರೆಲ್ಲ ಬರೆದಿದ್ದಾರೆ ಸ್ವಾಮಿಗಳು. ಬರೆದು ಇಂಥ ಕೊನೆಗೆ ಆ ವಾಕ್ಯಾರ್ಥ ವಿಚಾರ ಆಯಿತು. ಬ್ರಹ್ಮಸೂತ್ರದ ಬಗ್ಗೆ ಏನು ಮಾತಾಡಿದ್ರು ಅದರ ಬಗ್ಗೆ 45 ನಿಮಿಷ ಸಂಸ್ಕೃತದಲ್ಲೇ ನಿರಂತರವಾಗಿ ದೇವರು ನುಡಿಸಿದ್ರು ತಮ್ಮ ಆಶೀರ್ವಾದ. ನುಡಿದಾಗ ಕೂತಿದ್ದವರೆಲ್ಲ ಎದ್ದು ಕಾಲು ಹಿಡಿದು ನಮಸ್ಕಾರ ಮಾಡಿ ಕಣ್ಣ ನೀರು ಹಾಕೊಂಡು ಅಪರಾಧ ಮಾಡಿದ್ವಿ, ಕ್ಷಮಿಸಬೇಕು, ಇಂತಹ ಜ್ಞಾನಿಗಳಿಗೆ ಅವಮಾನ ಮಾಡಿದ್ವಲ್ಲ ಅಂತ ಹೇಳಿ ಮತ್ತೆ 1 ವಾರ ಭಾಗವತ ಸಪ್ತಾಹ ಹೇಳಿಸಿ ಸತ್ಯಾಸ್ತ್ರ ಮಾಣಿಕ್ಯ ಮಂಜೂಷ ಅಂತ ಬಿರುದು ಕೊಟ್ಟು ಅನುಗ್ರಹ ಮಾಡಿ ಗೌರವ ಮಾಡಿ ಕಳಿಸಿದ್ರು ಅಂತ ಬರ್ಕೊಂಡಿದ್ದಾರೆ. ಇಂತಹ ಭಾಗವತತ್ವಗಳು ಯಾಕೆ ವಿಚಾರಗಳು ಬರ್ತಾ ಇದೆ ಅಂದರೆ ಕರ್ಮ, ದೊಡ್ಡವರ ಆಶೀರ್ವಾದ ಫಲ. ತಾತ ತಮ್ಮ ಪಾದದೋಳು ತಮ್ಮ ಸ್ಮರಣೆ, ತಮ್ಮ ಅನುಗ್ರಹ, ಇಷ್ಟೇ ತಾತನ ಬಗ್ಗೆ ಮುತ್ತಾತನ ಬಗ್ಗೆ. ಬೇರೆ ಏನು ಕೇಳಿದ? ತಾವು ಪಯಪಾನ ಮಾಡಿರಿ, ಎಲ್ಲರಿಗೂ ಭಾಗವತ ಬರಲಿ, ಎಲ್ಲರಿಗೂ ಧರ್ಮದಲ್ಲಿ ಇರಲಿ, ಇಷ್ಟೇ ಅವರು ಬರ್ತಿದ್ದು. ಇಂತಹ ಭಾಗವತೋತ್ತಮರಿಗೆ ಆ ಯಶಸ್ಸು ಬಂದಿದ್ದ ಕಾರಣ ದೊಡ್ಡವರ ಆಶೀರ್ವಾದ. ಬಾಳವಿತ್ಯನುವನ್ನೇತ ಗೌರವೇಣ ಗುರುವರ್ವಚಃ. ಭಗವಾನ್ ನೋಡಿದ್ರು ಸಂತೋಷ ಆಯಿತು. ಸ್ವಾಮಿಗಳಿಗೆ ಸಂತೋಷವಾಗಿ ನಾರದರನ್ನ ಆಶೀರ್ವಾದ ಪಡೆದು ಅವರಿಂದ ಕೂಸಿಗೆ ರಾಜ್ಯವನ್ನು ಕೊಟ್ಟು ಮಹತಾಂ ಆದಿಪುರುಷಸ್ಯ ಇತಿಹವಾವತ ಜಗತೀಪತಿರೇಶ್ವರೇಚ್ಛೆಯಾದಿನಿವೇಶಿತ ಕರ್ಮಾಧಿಕಾರ ಅಖಿಲ ಜಗದ್ಬಂಧಧ್ವಂಸನ ಪರಾನುಭಾವಸ್ಯ ಭಗವತಃ ಆದಿಪುರುಷಸ್ಯ ಅಂಗ್ರೀವಳಾನುವೃತಧ್ಯಾನಾನುಭಾವೇನ ಪರಿರಂಧಿತ ಕಷಾಯಾಶಯಾವಧಾತೋಪಿ ಮಾನವರ್ಧನೋ ಮಹತಾಂ ಮಹೀತಲಂ ಮನುಷ್ಯಶಾಸ. ಪರಮಾತ್ಮನ ಪರಮಾನುಗ್ರಹದಿಂದ ಬಂದ ಈ ರಾಜ್ಯ ಪರಿಪಾಲನಾ ಎಂಬುದಕ್ಕಂಥ ವಿಚಾರವನ್ನು ದೇವರ ಪೂಜಾ ಅಂತ ತಿಳಿದು ಅವರು ರಾಜ್ಯ ಪರಿಪಾಲನೆ ಮಾಡ್ತಾ ಇದ್ದಾರೆ. ಪ್ರಜಾಪತಿ ವಿಶ್ವಕರ್ನಾಟಕದ ಪ್ರಜಾಪತಿಗಳ ಮಗಳಾದ
ಬೈರೇಶ್ಮತಿ ಅಂತಕ್ಕಂಥವ್ರನ್ನ ಲಗ್ನ ಮಾಡಿಕೊಂಡಿದ್ದಾರೆ. ಅವರಲ್ಲಿ 10 ಜನ ಗಂಡು ಮಕ್ಕಳನ್ನ ಒಬ್ಬ ಹೆಣ್ಣು ಮಗಳನ್ನ ಪಡೆದಿದ್ದಾರೆ. ಕನ್ಯಾ ನಿವೇಸಿಯಂ ಬುದ್ಧಸ್ತುತಿಯ ನಾಮ ಆಗ್ನೇದ್ರೇತ್ಮಜಿಕ್ರಜಿ ಬಾಹು ಮಹಾವೀರ ಬ್ರಹ್ಮದೇತ ಕೃತಪೃಷ್ಠ ಸೇವನ ಸವನ ಮೇಧಾತಿಥಿ ಈತ್ಯೋತ್ರಕವಯತಿ ಸರ್ವೇವಾಜ್ಞಾಮಾನಃ ಏತೇಷಾಂ ಕವಿರ್ಮಹಾವೀರ ಸವನ ಇತಿ ತ್ರಯಾಸನ್ ಊರ್ಧ್ವರೇತು ಸಹ. 10 ಜನ ಗಂಡು ಮಕ್ಕಳಲ್ಲಿ 3 ಜನ ಗಂಡು ಮಕ್ಕಳು ಸನ್ಯಾಸಿಗಳಾಗ್ಬಿಟ್ರು. ಅವರ ಹೆಸರು ಮಹಾವೀರ, ಸವನ ಮತ್ತು ಕವಿ ಎಂಬುದಾಗಿ. ಇದಾದ ಮೇಲೆ ಪರಮಾತ್ಮನನ್ನ ಧ್ಯಾನ ಮಾಡಿ ಅವರು ಉದ್ಧಾರ ಆಗಿಬಿಟ್ಟಿದ್ದಾರೆ. ತಸ್ಮಿನ್ ವಶಮಶೀಲ ಪರಮರ್ಷಯ ಸಕಲ ಜೀವನಿಕಾಯ ವಾಸಸ್ಯ ಭಗವತೋ ವಾಸುದೇವಸ್ಯ ಸಂಸಾರವೀತಾನಾಂ ಶರಣಭೂತಸ್ಯ ಶ್ರೀಮಚ್ಚರಣಾರವಿಂದ ವೃತಸ್ಮೃತಿ ವಿಗಲಿತ ಪರಮಭಕ್ತಿಯೋಗಾನುಭಾವೇನ ಪರಿಭಾವಿತ ಅಂತರ್ಹೃದಯಾಧಿಪತೆ ಭಗವತಿ ಸರ್ವೇಷಾಂ ಭೂತಾನಾಂ ಆತ್ಮಭೂತೆ ಪುತ್ರಿಕಾತ್ಮನ್ಯೇವ ತಾದಾತ್ಮ್ಯಂ ಅವಿಶೇಷೇಣ ಸಮಾಪುಃ. ಈ ರೀತಿಯಾಗಿ ಧನ್ಯರಾದ ಮೇಲೆ ಅನ್ಯಸ್ಯಾಮಿ ಭಾರ್ಯಾಯಾಂ ತ್ರಯಪುತ್ರಾಸನ್, ಮತ್ತೊಬ್ಬ ಹೆಂಡತಿಯಲ್ಲಿ 3 ಜನ ಮಕ್ಕಳು. ಉತ್ತಮ ತಾಪಸ ರೇವತಿ ಮನ್ವಂತರಾಧಿಪತೆಯ, ಉತ್ತಮ ತಾಪಸ ರೇವತ ಎಂಬುದಾಗಿ ಅವರೆಲ್ಲ 3 ಜನ ಮನ್ವಂತರಕ್ಕೆ ಅಧಿಪತಿಗಳಾಗಿಬಿಟ್ಟಿದ್ದಾರೆ. ಈ ರೀತಿ ಮಹಾಭಾಗವತೋತ್ತಮರು ಸಕಲ ಸೌಭಾಗ್ಯಗಳಿಂದ ರಾಜ್ಯ ಪರಿಪಾಲನೆ ಮಾಡಿದ್ದಾರೆ. ಮಹನೀಯರು ಒಂದು ದಿವಸ ಯೋಚನೆ ಮಾಡಿದ್ರಂತೆ, ನಮ್ಮ ರಾಜ್ಯದಲ್ಲಿ ಬೆಳಿಗ್ಗೆ ಸೂರ್ಯೋದಯವಾಗುತ್ತೆ, ರಾತ್ರಿ ಕತ್ತಲಾಗುತ್ತೆ, ನಮ್ಮ ರಾಜ್ಯದಲ್ಲಿ ಕತ್ತಲಾಗಬಾರದು ಅಂತ ಹೇಳಿ ಒಂದು ದಿವ್ಯವಾದ ರಥವನ್ನು ಹತ್ತಿ ಯಾವದೋಭಾಸೈತಿ ಸುರಗರಿಮನುಮರಯಾಕ್ರಮನ್ ಭಗವಾನಾದಿತ್ಯ ವಸುಧಾತನಂ ಅರ್ಧೇನೇವ ಪ್ರತಿಪತಿ ಅರ್ಧೇನೇವಾಚ್ಚಾರೇತಿ ತಥಾ ಹಿ ಭಗವದುಪಾಸನೋ ವಿದ್ಯಾತಿ ವೃಷಪ್ರಭಾವಃ ತದನವಿಂದಂ ಸಮಜವೇನ ರಥೇನ ಜ್ಯೋತಿರ್ಮಯೇನ ರಜನೀಮಪಿ ದಿನಂ ಕರಿಷ್ಯಾಮೀತಿ ಸಪ್ತಕೃತ್ವಸ್ತನಮನ ಪ್ರಿಯಾಕ್ರಾಮತಿ ಸದ್ವಿತೀಯ ಇವ ಪತಂಗಃ. ಮತ್ತೊಂದು ಸೂರ್ಯ ಪ್ರಭಾವದಂತೆ ಸೂರ್ಯರಂತೆ ಮಹಾನುಭಾವರು 7 ಪ್ರದಕ್ಷಿಣೆ ಹಾಕಿದ್ದಾರೆ. ಯಾರಿಗೆ? ಮೇರು ಪರ್ವತಕ್ಕೆ, ಭೂಮಂಡಲವನ್ನು ಪರ್ವತ 7 ಪ್ರದಕ್ಷಿಣೆ ಹಾಕಿದಾಗ ಆ 7 ಹಳ್ಳಗಳಾಯಿತು, 7 ದಿಣ್ಣಗಳಾಯ್ತಂತೆ. ಅವರ ರಥ ಹೇಗಿರಬೇಡ. ಸೂರ್ಯದೇವರು ಬೆಳಿಗ್ಗೆ ಬೆಳಕು ಮಾಡ್ತಾರೆ, ನಾನು ರಾತ್ರಿ ಮಾಡ್ತೇನೆ ಅಂತ ರಾತ್ರಿಯನ್ನು ಹಗಲು ಮಾಡಿಬಿಟ್ರಂತೆ. ಅಂತಹ ತೇಜೋಮಯವಾದ ರೂಪ ಮಹಾಭಾಗವತೋತ್ತಮರದು, ಶ್ರೀ ಪರಿವರ್ತರಾಜರದು. ಆ ರೀತಿ ಆದ ಮೇಲೆ ಬ್ರಹ್ಮದೇವರು ಬಂದು ಸಾಕು ಮಾಡಿದ್ದೆಲ್ಲ ಸಾಕು ಅಂತಂದ್ರಂತೆ. 7 ಪ್ರದಕ್ಷಿಣೆ ಹಾಕಿದ್ದಿ ಸಾಕು, ಮತ್ತೆ ಬೇಡ ಅಂದರೆ ಏನರ್ಥ? ಮೊದಲೇ ಇದ್ದಂತಹ ಸಪ್ತದ್ವೀಪ 7 ಸಮುದ್ರಗಳನ್ನು ಸ್ಥೂಲಾಂಶಚಕ್ರೆ ಪರಿವರ್ತ ಅಂತ ಶ್ರೀಮದ್ ಆಚಾರ್ಯರು ಜಾಸ್ತಿ ವಿಸ್ತಾರ ಮಾಡಿದ್ರು ಅಂತ ಹೇಳ್ತಿದ್ದಾರೆ. ಅದಾದ ಮೇಲೆ ಆ ಚರಣ 7 ಪ್ರದಕ್ಷಿಣೆ ಬಂತಲ್ಲ, ಅದರ ವಿಚಾರವನ್ನು ಹೇಳ್ತಿದ್ದಾರೆ. 7 ಸಮುದ್ರ 7 ದ್ವೀಪಗಳಾಯ್ತಲ್ಲ, ಆ 7 ದ್ವೀಪ ಯಾವುದೊಂದು ಎಂಬು ಪ್ಲಕ್ಷಶಾಲ್ಬಲಿ ಕುಶಕ್ರವಂಚ ಶಾಖ पुष्कर संज्ञा तेषां परिमाणं पूर्वस्मात् उत्तरोत्तरे यथा संख्यं द्विगुणेन भैस्यमन्तुपकृताः लवणोदयक्षरसोदसरोदघृतोद क्षीरोद प्रतिमण्डोद शुद्धोदाः सप्तजलदयः सप्तद्वीपवरिकाः अभ्यन्तरद्वीपसमानाः एकैकषु यथा पूर्वं 7 विभजद्वीपेषु पृथक् पृथक् परितोपकल्पिताः. ಆ ಒಂದೊಂದು ಸಮುದ್ರಕ್ಕೂ ಒಂದರಷ್ಟು 2, ಒಂದಕ್ಕಿಂತ 2ರಷ್ಟು. ಲವಣ ಸಮುದ್ರ 1 ಲಕ್ಷ ಯೋಜನ, ಮತ್ತೆ ಕಬ್ಬಿನ ರಸದ ಸಮುದ್ರ ಅದು 2 ಲಕ್ಷ ಯೋಜನ, ಮುಂದೆ ಹೆಂಡದ ಸಮುದ್ರ ಅದು 4 ಲಕ್ಷ ಯೋಜನ, ಮುಂದೆ ತುಪ್ಪದ ಸಮುದ್ರ 8 ಲಕ್ಷ ಯೋಜನ, ಸಮುದ್ರ ಮೊಸರಿನ ಸಮುದ್ರ ಅದು 16 ಲಕ್ಷ ಯೋಜನ, ಕ್ಷೀರ ಸಮುದ್ರ 32 ಲಕ್ಷ ಯೋಜನ, ಶುದ್ಧೋದಕ ತುಂಬ ಪರಿಶುದ್ಧವಾದ ಸಿಹಿ ನೀರು ಸಮುದ್ರ ಇದೆ, ಅದು 64 ಲಕ್ಷ ಯೋಜನ ವಿಸ್ತೀರ್ಣವಾದದ್ದು. ಹೀಗೆ ಜಂಬೂ ಪ್ಲಕ್ಷ ಚಾರ್ಮಲಿ ಕುಶ ಕ್ರೌಂಚ ಶಾಖ ಪುಷ್ಕರ ಈ 7 ದ್ವೀಪಗಳು ಕೂಡ ಒಂದಕ್ಕೊಂದಕ್ಕೆ 2ರಷ್ಟು. ಈ ಜಂಬೂ ದ್ವೀಪ 1 ಲಕ್ಷ ಯೋಜನ ಆದರೆ ಅದರಂತೆ ಅದಕ್ಕೆ 2 ಲಕ್ಷ 4 ಒಟ್ಟು 64 ಲಕ್ಷ ಯೋಜನ ವಿಸ್ತಾರವಾಗಿರ್ತಕ್ಕಂತಹದ್ದು. ಮತ್ತು ಇದು ಯಾವುದು? ಪುಷ್ಕರ ದ್ವೀಪ ಅಂತಹ ವಿಶಿಷ್ಟವಾದ ಭೂಮಂಡಲ 127 ಲಕ್ಷ ಯೋಜನ ವಿಸ್ತೀರ್ಣವಾದದ್ದು ಈ ಭೂಮಂಡಲ. 1 ಯೋಜನಕ್ಕೆ 12 ಮೈಲು, 1 ಮೈಲಿಗೆ 1.6 ಕಿಲೋಮೀಟ್ರು. 1 ಲಕ್ಷ ಅಂದರೆ 16 ಲಕ್ಷ 12 ಲಕ್ಷ ಕಿಲೋಮೀಟ್ರ್ ಆಗುತ್ತೆ, ಮೈಲ್ ಆಗುತ್ತೆ. 19 ಲಕ್ಷ 20,000 ಕಿಲೋಮೀಟ್ರ್ ಆಗುತ್ತೆ. ಎಷ್ಟು ವಿಸ್ತಾರವಾದದ್ದು! 1 ಲಕ್ಷ ಅಂದರೆ ಇಷ್ಟು ವಿಸ್ತಾರವಾದ ಭೂಮಂಡಲಕ್ಕೆ ಅಧಿಪತಿಗಳು ಪರಿವರ್ತರಾದರು, ಸಾಧನೆ ಮಾಡಿದ್ರು. ಕೊನೆಗೆ ಒಂದು ದಿವಸ ಯೋಚನೆ ಮಾಡಿದಂತೆ ಮಕ್ಕಳಿಗೆಲ್ಲ ಆಸ್ತಿಯನ್ನು ಕೊಟ್ಟುಬಿಟ್ರಂತೆ, ವೈರಾಗ್ಯ ಬಂತಂತೆ. ಅಯ್ಯೋ ಒಂದು ದಿವಸ ಅಯಂ ಅದಕ್ಕೆ ಯಾತಕ್ಕೆ ಇದು ಕೇಳಬೇಕು ಅಂತಂದರೆ, ಅಶಕ್ತತೆಯಿಂದ
ರೋಗ ರುಜಿನಾದಿಗಳಿಂದ ಶತ್ರುಕಾಟದಿಂದ ರಾಜ್ಯ ತ್ಯಾಗ ಮಾಡಿದ್ದಲ್ಲ. ಪರಿಶುದ್ಧವಾದ ಸಾಮರ್ಥ್ಯ ಇದೆ. ಸ ಬ್ರಹ್ಮ ಪರಿಮಿತ ಬಲಪರಾಕ್ರಮ ಏಕದಾತು ದೇವರ್ಷಿ ಕರುಣಾನುಸೇವೆಯ ಅನುಪತಿತ ಗುಣವಿಸರ್ಗ ಸಂಸರ್ಗೇಣ ಅನುವೃತ್ತಮಿವ ಆತ್ಮಾನಂ ಮನ್ಯಮಾನ ಆಪ್ತ ನಿರ್ವೇದ ಇದಮಃ. ಅಪರಿಮಿತ ಪರಾಕ್ರಮಿಗಳಾದ ಪರಿವರ್ತರಾದರು ಒಂದು ದಿವಸ ಯೋಚನೆ ಮಾಡಿದ್ರಂತೆ. ಹಿಂದೆ ಉಪದೇಶ ಅಂತಿದ್ರಲ್ಲ ನಾರದರ ಸೇವೆಯಿಂದ ಆ ಜ್ಞಾಪಕ ಬಂತಂತೆ. ಅಯ್ಯೋ ಏನು ಮಾಡಿದೆ, ಸಾತ್ವನಿಷ್ಠು ತಂಬಿತು ಅಹಮಿಂದ್ರಿಯ ವಿದ್ಯಾ ವಿಚಿತ ವಿಷಮ ವಿಷಯ ಅಂತ ಗೋಪೆ ತದರ್ವಂ ಮನುಷ್ಯ ವಿತಾ ವಿನೋದ ಮೃಗಮ್ಮಾಂ ದಿಗ್ಧಿಗೀತಿ ಕರಯಾಂಚಕಾರ. ತಮಗೆ ತಾವೇ ಧಿಕ್ಕಾರ ಹಾಕೊಂಡ್ರಂತೆ. ಎಂಥ ಪಾಪ ಕೆಲಸ ಮಾಡಿಬಿಟ್ಟೆ, ಎಂತಹ ಭಗವಂತನ ಸೇವೆಗಾಗಿ ಬಂದ ದೇಹ ಸಮಯ ವ್ಯರ್ಥವಾಯ್ತಲ್ಲ. ಬ್ರಹ್ಮದೇವರು ಬಂದು ಉಪದೇಶ ಮಾಡಿ ಭಗವಂತನ ಪೂಜೆ ಅಂತಲೇ ರಾಜ್ಯ ಪರಿಪಾಲನೆ ಮಾಡಿದ್ರು ಕೂಡ ಪಶ್ಚಾತ್ತಾಪ ಅಂತೆ, ದೇವರ ಸೇವೆ ಮಾಡಿಲ್ವಲ್ಲ ನಾನು ಅಂತ ಸಂಕಟ ಆಯ್ತಂತೆ. ತಮಗೆ ತಾವೇ ಧಿಕ್ಕಾರ ಹಾಕುತ್ತಿದ್ದಾರೆ. ದಿಗ್ಧಿಗೀತೆ ಕರಯಾಂಚಕಾರ. ಯೋಚನೆ ಮಾಡಿದ್ರು, ಮಕ್ಕಳಿಗೆಲ್ಲ ಆಸ್ತಿ ಪಾಸ್ತಿ ಕೊಟ್ಟು ಪರದೇವತಾ ಪ್ರಸಾದಾದಿಗತಾತ್ಮ ಪ್ರತ್ಯೇಕ ಮನುಷ್ಯನ ಪರನಿರ್ಮಿತ ಸುಪುತ್ರೇ ಭೇಮಾಗಾಮ್ಯಥಾದಾಯ ವಿಭಜ್ಯ ಭುಕ್ತ ಭೋಗಾಂಚ ಮಹಿಷಿ ಮೃತಕಮಿವ ಸಹ ಮಹಾವಿಭೂತಿಂ ಅಪಾಯ ಸ್ವಯಂ ನಿಹಿತ ನಿರ್ವೇದೋ ಹೃದಯ ಗೃಹೀತ ರುಚಿರ ಹರಿವಿಹಾರಾನು ಭಾವ ಭಗವತು ನಾರದಸ್ಯ ಪದವೀಂ ಅನುಸಸಾರ. ಮಕ್ಕಳಿಗೆ ಒಪ್ಪಿಸಿದ್ರು. ಶವದ ಮೇಲಿನ ಅಭಿಮಾನದಿಂದ ತ್ಯಾಗ ಹಾಗೆ ಮಾಡ್ತಾರೋ ಹಾಗೆ ಸಮಸ್ತ ರಾಜ್ಯ, ಮಕ್ಕಳು, ಹೆಂಡತಿ ಎಲ್ಲರನ್ನ ಬಿಟ್ಟು ಕೃಷ್ಣ ನೀನೇ ಗತಿ ಅಂದ್ಬಿಟ್ಟು ಹೊರಬಿಟ್ರಂತೆ. ಇದು ವೈರಾಗ್ಯಪ್ಪ ಪರೀಕ್ಷಿತ ರಾಜ. ಪುಣ್ಯಶ್ಲೋಕ ರಾಜರ ಚರಿತ್ರೆ ಕೇಳಿ ಏನಾಗುತ್ತೆ, ಅವ್ರಿಗೆ ಕಥೆ ಹಾಕಿ ಹೇಳಬೇಕು ಭಾಗವತದಲ್ಲಿ ಅಂತ ಕೇಳ್ತಿಲ್ಲ. ಎಲ್ಲ ಸೌಭಾಗ್ಯ ಇದ್ದಾಗ ಇದೆಲ್ಲವನ್ನು ಬಿಡೋದು, ಪರಮಾತ್ಮನ ಹೊಂದೋದು ಕಷ್ಟ. ಅಂತಹ ಸಕಲ ಸೌಭಾಗ್ಯಗಳು ಇದ್ದ ಇದಕ್ಕೆ ಹೇಳ್ತಿದ್ದಾರೆ. ಸ ಏವಂ ಅಪರಿಮಿತ ಪರಾಕ್ರಮ. ಯಾವ ಭಾಗ್ಯ ಇಲ್ಲ ಅವರಿಗೆ. ಸಮಸ್ತ ಯಾರು ಒಂದು ಎಷ್ಟು 11 ಅರ್ಬುದಗಳ ಕಾಲ ರಾಜ್ಯ ಪರಿಪಾಲನೆ ಮಾಡಿರೋದು. ಕೋಟ್ಯಾನು ಕೋಟಿ ವರ್ಷ ರಾಜ್ಯ ಪರಿಪಾಲನೆ ಮಾಡಿರತಕ್ಕಂತಹ ನಿಷ್ಕಂಟಕವಾದ ರಾಜ್ಯ ಇದ್ರೂ ಕೂಡ ಇದು ಶ್ರೀಹರಿಯ ಅನುಗ್ರಹಕ್ಕೆ ಕಾರಣವಾಗೋದಿಲ್ಲ. ಆಯಿತು, ದೊಡ್ಡವರ ಆಜ್ಞಾನುಸಾರ ಮಾಡಿದ್ದಾಯಿತು, ಇನ್ನು ಮಕ್ಕಳು ನೋಡ್ಕೊಳ್ಳಿ ಅಂತ ಹೇಳಿ ಮಹಾನುಭಾವರು ತಾವು ಮಾಡಿಸಿಬಿಟ್ಟಿದ್ದಾರಂತೆ. ಎಲ್ಲ ಸೌಭಾಗ್ಯಗಳನ್ನು ಇದು ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾದ ಪ್ರವೃತ್ತರಾದರಂತೆ ಹೋದರೆ ಇನ್ನು ಯಾರು ಮಾಡ್ಲಿಕ್ಕೆ ಸಾಧ್ಯ? ಇದು ಎಲ್ಲ ಬಾಡು ಭೂಮಿ ಬೌಂಡ್ರಿಗಳನ್ನೆಲ್ಲ ವ್ಯವಸ್ಥೆ ಮಾಡಿದ್ದೆ ಭೂಗೋಳ ವ್ಯವಸ್ಥೆ ಮಾಡಿದ್ದೆ ಪ್ರವೃತ್ತರಾಜರು. ಅದಕ್ಕೆ ಹೇಳ್ತಿದ್ದಾರೆ, ಭೂಸ್ತಂಸ್ಥಾನ ಮೃಗಮೇನ ಸರಿದ್ಗಿರಿ ವನಾದಿಭಿ. ಯಾವ ಸಮುದ್ರ, ಯಾವ ನದಿ, ಎಲ್ಲಿ ಹೋಗಬೇಕು, ಎಷ್ಟು ಹೋಗಬೇಕು, ಏನು ಕಥೆ ಅಂತ ವ್ಯವಸ್ಥೆ ಮಾಡಿದವರೇ ಇರಂತೆ. ಅಂತಹ ಭಾಗವತೋತ್ತಮರು ಹೇಗೆ ಈ ವೈರಾಗ್ಯ ಬಂತು ಅಂತಂದರೆ, ಭೌಮಂ ದಿವ್ಯಂ ಮಹಾಶುಂಚ ಮಹಿತ್ವಂ ಯೋಗ ಕರ್ಮಜಂ ಯಶ್ಚಕ್ರೇ ದರೇ ಉಪಮ್ಯಂ ಪೌರುಷಂತು ಜನಪ್ರಿಯಂ. ಎಲ್ಲ ತಾವು ಸಂಪಾದನೆ ಮಾಡಿದ್ದು, ಭಗವಂತನಿಂದ ದತ್ತವಾದದ್ದು, ತಂದೆಯ ಆಸ್ತಿ, ಎಲ್ಲ ಸುಖಗಳಿಂದ ಐಶ್ವರ್ಯ ಸೌಭಾಗ್ಯ ಇದೆಲ್ಲವೂ ನರಕ ಸುಖಕ್ಕೆ ಸಮಾನ ಅಂತ ತ್ಯಾಗ ಮಾಡುತ್ತಂತೆ. ಅಂದರೆ ಇನ್ನೆಷ್ಟು ವೈರಾಗ್ಯ. ಅದಕ್ಕಾಗಿ ಇಂತಹ ಭಾಗವತ ಉತ್ತಮರ ಚರಿತ್ರೆ ಶ್ರೀಮದ್ ಭಾಗವತದಲ್ಲಿ ವೇದವ್ಯಾಸ ದೇವರು ಇಟ್ಟಿದ್ದಾರೆ ಹೊರತು ರಾಜರ ಚರಿತ್ರೆ ಅಂತ ತಿಳ್ಕೊಬೇಡ್ರಿ. ಯಾಕೆ ಎಷ್ಟೋ ಜನಕ್ಕೆಲ್ಲ ಇದೆ ಅವತಾರಿಕ ಕೊಡ್ತಾರೆ. ಸ್ವಸ್ವಹಿತ ಧರ್ಮ ಸಾಧನ ಸಾಮಗ್ರ್ಯ ಸಮುದ್ಭೂತೇನ ಜ್ಞಾನೇನ ಸ್ವಸ್ವಯೋಗ್ಯ ಮುಕ್ತಿರ್ಭವತಿ ಅಂತ ಭಾಗವತ ತಾತ್ಪರ್ಯ ಪ್ರಾರಂಭದಲ್ಲಿ ಶ್ರೀ ವಿಜಯಧ್ವಜ ತೀರ್ಥರು ಹೇಳಿಬಿಟ್ಟಿದ್ದಾರೆ. ಅವರವರಿಗೆ ಏನೇನು ಸಾಧನ ಮಾಡ್ತಾರೋ ಅದಕ್ಕೆ ತಕ್ಕಂತೆ ಪರಮಾತ್ಮ ಜ್ಞಾನ ಭಕ್ತಿ ವೈರಾಗ್ಯವನ್ನು ಕೊಡ್ತಾನೆ. ಸ್ವಸ್ವಹಿತ ಧರ್ಮ ಸಾಧನ ಸಾಮಗ್ರ್ಯ, ತನಗೆ ಭೀತವಾದ ಧರ್ಮ ಸಾಧನ ಸಾಮಗ್ರಿಯಿಂದ ಎಷ್ಟು ಸಾಧನ ಮಾಡ್ಕೋತಾನೋ ಅದಕ್ಕೆ ತಕ್ಕಂತೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಎಂಬುದಾಗಿ ಮಹಾನುಭಾವರು ಈ ಶ್ರೀ ಶುಕಾಚಾರ್ಯರು ಪರೀಕ್ಷಿತರಾಜರಿಗೆ ಪರಿವೃತರಾಜರ ಮಹಿಮೆಯನ್ನು ವರ್ಣನೆ ಮಾಡಿದವರಾಗಿ ಮುಂದೆ ಅನೇಕ ವಿಚಾರಗಳಿದೆ. ಎಷ್ಟು ಹೇಳೋದು, ಹೇಗೆ ಬಿಡೋದು, ಭರತ ಉಪಾಖ್ಯಾನ ಎಷ್ಟು ಸಂಗ್ರಹ ಮಾಡಬೇಕು ಅಂತಂದ್ರೂ 8 ಕಾಲ ಆಗಿಬಿಡುತ್ತೆ. ಒಂದೊಂದೇ ಪದವನ್ನು ಹೇಳ್ಕೊಂಡು ಹೋಗೋಕ್ಕಾಗಲ್ಲ. ಎಷ್ಟು ಕೇಳ್ತಿರೋ ಅಷ್ಟೇ ಪರಮಾತ್ಮನ ಸೇವಾ. ಶ್ಲೋಕಾರ್ಧಂ ಶ್ಲೋಕಪಾದಂಬ. ಇಷ್ಟು ಅದ್ಭುತವಾದ ಮಹಿಮಾ ಇದು ಸಂಗ್ರಹವಾಗಿ ಹೇಳಿರೋದು. ಇದರಲ್ಲಿ ವಿಚಾರ ಮಾಡ್ತಾ ಹೋದರೆ ಎಷ್ಟು ಆನಂದ ಆಗುತ್ತೆ. ಸಮಯವೇ ಸಾಲದು, ಏಕಾಂತದಲ್ಲಿ ಕೊಡಬೇಕು. ಮಹಾಭಾಗವತೋತ್ತಮರ ಒಂದೊಂದು ವಾಕ್ಯವನ್ನು ಚಿಂತನೆ ಮಾಡ್ತಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಮುಂದೆ ಹೇಳೋಕ್ಕೆ ಆಗಲ್ಲ. ಅಷ್ಟು ವೈರಾಗ್ಯ, ಅಷ್ಟು ತಪಸ್ಸು, ಅಷ್ಟು ಭಗವದ್ಭಕ್ತಿಯನ್ನು ಮಹಾನುಭಾವರು ಮಾಡಿ ತೋರಿಸಿದ್ದಾರೆ. ಇಂತಹ ಭಾಗವತೋತ್ತಮರ ಮಹಿಮೆಯನ್ನು ಶ್ರವಣ ಮಾಡಿದ
ಎಲ್ಲ ಭಕ್ತರಿಗೆ ಪರಮಾತ್ಮ ಅನುಗ್ರಹ ಮಾಡಲಿ ಅಂತ ಶ್ರೀ ಶುಕಾಚಾರ್ಯರು ಪರೀಕ್ಷಿತರಾಜರಿಗೆ ಉಪದೇಶ ಮಾಡಿದ ಸ್ಥಳದಲ್ಲಿ, ಶ್ರೀ ಸೂತಾಚಾರ್ಯರು ಶೌನಕಾದಿಗಳಿಗೆ ಉಪದೇಶ ಮಾಡಿದ ಸ್ಥಳದಲ್ಲಿ ಶ್ಲೋಕಾಶಯ ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸುಕೃತಂ ಪ್ರಕ್ಷಯಂ ಯಾತಿ ದುಃಖಾನೇನ್ನಾಂತಃ ಅಕ್ಷರೋ ಯೋ ಜಲಸ್ತರ್ವದೇವಾಂತಃ ಯಸ್ಯ ವಿಷ್ಣುಂ ಸದಾ ಜಾಲಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾ ಖಂಡಮಂಡಲಂ. ಅದಾ ರಾಜಾ ರಜೆ ಕೊಡುಮ.